ಈಗ ನಮ್ಮ ಜೊತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಸಾಕಷ್ಟು ನಗೆಯನ್ನ ಬೀರಿದ್ದೀರಿ, ಏನ್ ಹೇಳ್ತೀರಿ ಸರ್? ಸಂತೋಷ ಆಗಿದೆ, ನನಗೆ ಸಂತೋಷ ಆಗಿದೆ, ಅಷ್ಟೇ ಸಂತೋಷ ಕಾರ್ಯಕರ್ತರಿಗಾಗಿದೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ನಿಜವಾಗ್ಲೂ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ಈ ಕ್ಷೇತ್ರ ಬಹಳ ದಿನಗಳಿಂದ ಅದು ಕಾಂಗ್ರೆಸ್ ತೆಕ್ಕೆಯಲ್ಲಿತ್ತು. ಇವತ್ತು ಕಾಂಗ್ರೆಸ್ ತೆಕ್ಕೆಯಿಂದ ಇವತ್ತು ಈ ಮೈತ್ರಿ ತೆಕ್ಕೆಗೆ ಬಂದಿದೆ, ಯಾವುದು NDA ಒಕ್ಕೂಟಕ್ಕೆ ಬಿಜೆಪಿಗೆ ಬಂದಿದೆ. ಹೀಗಾಗಿ ಜನರಿಗೆ ಇದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ, ಅವರಿಗೆ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ. ಇದು ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೇಳೋದು, ನಾವು ಶಾಂತಿಯನ್ನು ಕಾಪಾಡ್ಕೊಂಡು ಹೋಗೋಣ, ಯಾವುದೇ ರೀತಿ ಘಟನೆಗಳಾಗಬಾರದು ಎಲ್ಲ. ಯಾಕೆಂದ್ರೆ ಚುನಾವಣೆ ಮುಗೀತು, ಚುನಾವಣೋತ್ತರ ಸಂದರ್ಭದಲ್ಲಿ ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗೋಣ. ಸರ್, ಏನು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅಂದ್ರೆ ಡಿ.ಕೆ. ಸುರೇಶ್ ಅವರನ್ನ ಸೋಲಿಸಿ 2 ಲಕ್ಷ ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನ ಬೀರ್ತೀನಿ ಅಂತ ಏನಾದ್ರು ಅನ್ಕೊಂಡಿದ್ರಾ? ಅಂದ್ರೆ 2 ರೀತಿ ಅಸೆಸ್ಮೆಂಟ್ ಇತ್ತು. ಒಂದು 40,000 50,000 ಸಾವಿರ ಲೀಡಲ್ ಗೆಲ್ಬಹುದು ನಾನು, ಅಥವಾ ಎಲ್ಲಾ ನಾವು ಅನ್ಕೊಂಡಂಗೆ ಎಲ್ಲಾ ಜನ ಅವರು ಯಾವ ರೀತಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು, ಅದೆಲ್ಲ ಮತವಾಗಿ ಪರಿವರ್ತನೆ ಆದ್ರೆ ಬಹುಶಃ 2 ಲಕ್ಷ ಬರ್ಬೋದು ಅಂತ 2 ರೇಂಜ್ ಇತ್ತು ನಮಗೆ, ಐದರ್ 40,000 50 ಅಥವಾ 2 ಲಕ್ಷ. ಹಾಸನದಿಂದ ಬಂದವರು ಇಲ್ಲಿ ಬರೀ ನೆಂಟರಾಗಿರ್ತಾರೆ, ಊಟ ಮಾಡ್ಕೊಂಡು ಅಷ್ಟೇ ಹೋಗ್ತಾರೆ ಅಂತ ಡಿ.ಕೆ. ಸುರೇಶ್ ಅವರು ಹೇಳಿದ್ರು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ನಾವು ಬೆಂಗಳೂರಿಗೆ ಬಂದು 40 ವರ್ಷ ಆಯ್ತು. ಬೆಂಗಳೂರು ಕ್ಷೇತ್ರನೂ ಇದೆ ಇದರಲ್ಲಿ. ಅಂದ್ರೆ ರಾಜರಾಜೇಶ್ವರಿ ನಗರ ಬೆಂಗಳೂರು ಅಲ್ವಾ, ಬೆಂಗಳೂರು ದಕ್ಷಿಣ ತಾಲೂಕು ಬೆಂಗಳೂರು ಅಲ್ವಾ. ಸೊ ನಾವು ಬೆಂಗಳೂರಲ್ಲಿ 40 ವರ್ಷದಿಂದ ಇದ್ದೀವಿ. ಸೊ ಹೀಗಾಗಿ ಯಾವಾಗ್ಲೂ ಅಷ್ಟೇ, ಈ 8 ಅಸೆಂಬ್ಲಿ ಸೆಗ್ಮೆಂಟ್ ಇರುತ್ತೆ, ಒಂದೇ ವ್ಯಕ್ತಿ 8 ಕಡೆ ಹುಟ್ಟಕ್ಕಾಗಲ್ಲ, ಏನೋ ಒಂದು ಕ್ಷೇತ್ರದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಇಲ್ಲಿಯ ಜನಕ್ಕೆ ಏನ್ ಹೇಳ್ತೀರಿ ಸರ್? ಅಲ್ಲ, ಜನರಿಗೆ ನಮಸ್ಕಾರ ಹೇಳ್ತೀವಿ, ಧನ್ಯವಾದ ಹೇಳ್ತೀವಿ. ಸೊ ಅದರಿಂದ ಅವರ ಆಶೀರ್ವಾದ ಮಾಡಿದ್ದಾರೆ, ಅದು ನಿಜವಾಗ್ಲೂ ನಮಗೆ ಎಲ್ಲೂ ಇದು ಜನ ಮತ್ತು ದೇವರು ಕೊಟ್ಟಂತಹ ಒಂದು ಇದು ಅಂತ ಅಂದ್ರೆ ವರ ಅಂತ ಹೇಳುವುದು. ಇದಿಷ್ಟು NDA ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬೈರೇಜ್ ಹೊಸಕೋಟೆ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.